ಈ ಕಡಿತಾ ಸ್ವಲ್ಪ ಗ್ರಾಸರಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹೊರಗಡೆ. ನಾ ಕರ್ಕೊಂಬರೋದೇ ದೊಡ್ಡ ಕತೆ, ನನಗೆ ಬರೋದೇ ಇಲ್ಲ. ಎಲ್ಲಿ ಬೇಕಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಅವಳಿಗೆ ಎಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ತಾ ಇರ್ತಾವೆ ಹಂಗೆ ಹುಡುಗಿ. ಬೆಲ್ಲದ ಪಾಕ ಮಾಡಿ ತೋರಿಸಿದ್ದೆ ನಿಮಗೆ. ಅಂದರೆ ಸ್ವಲ್ಪ ಮಾವಿನಕಾಯಿ ತೊಗೊಂಬಂದಿದ್ದೀನಿ. ನಮಗಂತೂ ಮಾವಿನಕಾಯಿ ನೋಡಿದ್ಬಿಡೋದು ಮಾವಿನಕಾಯಿ ಚಟ್ನಿ ಮಾಡಬೇಕು ಅಂದರೆ ಸುಮ್ಮನೆ ಈಗ ವರ್ಕ್ಲೋಡ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಸೊ ಹಾಗಾಗಿ ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ ಎತ್ತಿಟ್ಕೊತೀನಿ. ಸ್ವಲ್ಪ 10 ನಿಮಿಷ ಎತ್ತಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಯೂಶ್ವಲ್ ಆಗಿ ತರಕಾರಿ ನಮ್ಮ ಮನೇಲಿ ಗೋಸ್ಕರ ಮಾಡ್ತಾ ಇದ್ದೀನಿ. ಈಗ ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ, ಸೊ ಸ್ವಲ್ಪ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮಾಡ್ತಾನೇ ಇರಬೇಕು. ಕ್ಲೀನಿಂಗು ಈವ್ನಿಂಗು ಮಾರ್ನಿಂಗ್ ಅಂತ ಮಾಡ್ತಾನೇ ಇರ್ತೀನಿ. ಮಾಡಿ ಮಾಡಿ ಸ್ವಂತ ನಾವೆಲ್ಲ ಬೇಕಾದ್ರೆ ಇಟ್ಕೋಬೇಕು. ಆಮೇಲೆ ಅವರು ಕೂಡ 3-4 ಮನೆ ಮಾಡ್ಕೊಂಡು ಬರೋರು. ನನ್ನ ದ್ರಾಕ್ಷಿ ಕೊಟ್ಟು ಟೀನಾ ಅವ್ಳು ಡ್ಯಾಡ ಬಂದ ಕೂಡ ಎದ್ಬಿಡ್ತಾಳೆ. ಸ್ಟೀನಾ ಪಿಕಾಕ್ ಪಿಕಾಕ್. ಜಾಮೂನ್ ಕೊಡೋಣ, ಏನಂತ ನೋಡೋಣ. ಓಯ್ ಒಳಗಡೆ ಬಾ. This is for you. Happy Valentine's Day. Happy Valentine's Day. Happy Valentine's Day, dear. Thank you. Nice, huh? Super, huh? Super, huh? Wonderful. Family. Cheers. Cheers. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಟಿಫನ್ ಎಲ್ಲ ಮುಗೀತು. ಇವತ್ತು ಪೂರಿ ಮಾಡಿದೆ, ಪೂರಿ ಆಲೂಗಡ್ಡೆ ಹಾಗೆ ಚಟ್ನಿ ಮಾಡಿದ್ದೆ. ಇವತ್ತು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ. ಮತ್ತೆ ಹೋಗಿತ್ತು, ನಂಗಂತೂ ನೆನಪೇ ಇಲ್ಲ. ಮದುವೆ ಆಗಿ 3 years ಆಯಿತು. ನಮ್ದು ಲವ್ ಕಮ್ ಅರೇಂಜ್ ಅಲ್ವಾ. ಸೊ ಈ ಥರ ಎಲ್ಲ ವ್ಯಾಲೆಂಟೈನ್ಸ್ ಡೇ ಅದು ಇದು ಬಂದಾಗ ಸ್ವಲ್ಪ ಒಂಥರ ಏನೋ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ನಿಸ್ತದೆ. ಬಟ್ ಮಾಡೋಷ್ಟು ಟೈಮ್ ಇರಲ್ಲ, ಆ ಪೇಷನ್ಸ್ ಇರಲ್ಲ, ಕಳೆದೋಗ್ಬಿಟ್ಟಿರುತ್ತೆ. ಆಗ ಕಳೆದಿರೋ ಮೂಮೆಂಟ್ಸೇ ಬೇರೆ, ಆ ಸಿಚುವೇಶನ್ಸೇ ಬೇರೆ, ಇವಾಗಿರೋ ಸಿಚುವೇಶನ್ಸೇ ಬೇರೆ. ಫುಲ್ ಬ್ಯುಸಿ ಆಗಿಬಿಟ್ಟಿರುತ್ತೆ ಲೈಫು ಮಕ್ಕಳೊಂದಿಗೆ ಅಂತ. ಸೊ ಇವತ್ತು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂರಿ ಮಾಡಿದೆ, ಚೆನ್ನಾಗಿ ಉಪ್ಕೊಂಡು ಚೆನ್ನಾಗಿ ಬಂದಿತ್ತು. ಇವತ್ತು ಮಾರ್ನಿಂಗ್ ಮರ್ತೇ ಹೋಗಿದ್ದೆ, ವಿಶ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಫೋನ್ ಮಾಡಿ ವಿಶ್ ಮಾಡಿದೆ. ನಾನು ಸ್ಟೀನಾ ಇಬ್ರು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಡಾಡಾ ಅಂದ್ಲವಳು, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ನೀನು ಮಾತಾಡ್ತೀಯಾ? ಸ್ಟೀನಾ ಮಾತಾಡ್ತಾಳಂತೆ. ಬಾ ಹಾಯ್ ಏನು? ಹಾಯ್ ಹಾಯ್ ಎಲ್ರಿಗೂ ಹಾಯ್ ಏನು? How are you? ಸೊ ಗಾಯ್ಸು, ಈಗ ಟಿಫನ್ ಆಯಿತು. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಅದ್ರ ಜೊತೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸ್ವೀಟ್ ಎಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ಇದ್ದೀನಿ. ಗುಲಾಬ್ ಜಾಮೂನು ಮೊನ್ನೆಯಿಂದ ಒಂದು ವಿಡಿಯೋ ಹಾಕಿದ್ದೆ ನನಗೆ ಗುಲಾಬ್ ಜಾಮೂನ್ ಮಾಡೋದು. ಆ ವಿಡಿಯೋಯಿಂದ ನೀನು ಇವತ್ತು ಹಾಕಿದ್ಯಾ ವಿಡಿಯೋ ಅಂತ ಅಂದ್ಕೊಂಡಿದ್ದೆ ನಾನು. ಗುಲಾಬ್ ಜಾಮೂನ್ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೇ ಇದ್ರು. ಮಾಡಿದ್ಯಾ ಅಂತ. ಸೊ ವಿಡಿಯೋ ಹಾಕಿದೆಯಲ್ಲೇ ಆಸೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತೇ ಗುಲಾಬ್ ಜಾಮೂನ್ ಮಾಡೋಣ ಅಂತ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಸೊ ಹೆಂಗೆ ರಿಯಾಕ್ಟ್ ಆಗ್ತಾನೆ ಅಂತ ನೋಡೋಣ ಈ ವಿಡಿಯೋ. ಓಕೆ, ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡ್ತಾ ಇದ್ದೀನಿ. ಪೂರಿ ಆಲೂಗಡ್ಡೆ ಹಾಗೆ ಚಟ್ನಿ ಮಾಡ್ತಾ ಇದ್ದೀನಿ. ನಾ ಹೊರಗಡೆ ಹೋಟೆಲಿಂದ ತಿಂದು ಅಂದರೆ ಮಾರ್ನಿಂಗ್ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಅಂದಾಗ ಹೊರಗಡೆಯಿಂದ ತಿಂದು ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೂ ಸ್ಟೀನಾಗೂ. ಸೊ ಹಾಗಾಗಿ ಮನೆಯೆಲ್ಲ ಇವಾಗ ಪ್ರಿಫರ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡಲಿಕ್ಕೆ. ಈ ಥರ ಸ್ವಲ್ಪ ಬೇಗ ಎದ್ಬಿಟ್ಟು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಉಪ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಯಾವಾಗಾದ್ರೂ ರೆಸಿಪಿ ಶೂಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಗ್ರಾಸರಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹೊರಗಡೆ.
ಏನಾದರೂ ಖಾಲಿ ಆದರೆ ನಮ್ಮ ಹಸ್ಬೆಂಡ್ ಬರೋವರೆಗೂ ವೇಟ್ ಮಾಡಬೇಕು ಆಫ್ಟರ್ನೂನ್ವರೆಗೂ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ಟೀನ ಹೋಗಿ ತೊಗೊಂಬಂದರೆ ಆಗ್ತದೆ ಅಡುಗೆ ಮಾಡಲಿಕ್ಕೆ ಅಂತ ಬೇಗ. ಸೊ ಹೋಗಿ ಸ್ವಲ್ಪ ಸಕ್ಕರೆ ಏನೇನಿದೆ ಒಂದೊಂದು ಐಟಮ್ ಖಾಲಿ ಆಗಿರುತ್ತೆ, ಅದು ಮಾತ್ರ ತೊಗೊಂಬರೋಣ ಅಂತ. ಅವಳನ್ನ ಕರ್ಕೊಂಬರೋದೇ ದೊಡ್ಡ ಕತೆ. ನನಗೆ ಬರೋದೇ ಇಲ್ಲ, ಎಲ್ಲಿ ಬೇಕಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಅವಳಿಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಾ ಇರ್ತಾಳೆ ಹಾಗೆ ಹುಡುಗಿ. ಬಾಯ್ ಸಣ್ಣ ಮೆಲ್ಲಕ್ಕೆ ಹೋಗು. ಇಲ್ಲಿ ಮಾವಿನಕಾಯಿ ನೋಡಿದ ಕೂಡ ನನಗೆ ಟೆಂಪ್ಟ್ ಆಗ್ತಾಯಿದೆ, ಮಾವಿನಕಾಯಿ ತೊಗೊಂಡು ಚಟ್ನಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 1-2 ಮಾವಿನಕಾಯಿ ತೊಗೊಳೋಣ ಅಂತ ತೊಗೊಂಡಿದ್ದೆ. ಅದು 1/4 kgಗೆ 40 ರೂಪೀಸ್ ಅಂದರು, ಪರವಾಗಿಲ್ಲ. ಆದರೂ ಒಂದು ಸಲ ಯಾವಾಗೂ ತೊಗೊಳೋದಲ್ಲ ಅಂತ ತೊಗೊಂಡೆ. ಸಕ್ಕರೆ ಪಾಕದಲ್ಲೇ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಬೆಲ್ಲದ ಪಾಕ ಮಾಡಿ ತೋರಿಸಿದ್ದೆ ನಿಮಗೆ, ಅಂದರೆ ಲಾಸ್ಟ್ ವೀಡಿಯೋಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಯಾವ ಥರ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಈ ಸಲ ಸಕ್ಕರೆಯಲ್ಲೇ ಮಾಡ್ತಾಯಿದ್ದೀನಿ. 2 ಏಲಕ್ಕಿ ಹಾಕ್ತಿದ್ದೀನಿ. ಹಿಟ್ಟು ರೆಡಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಮಾವಿನಕಾಯಿ ತೊಗೊಂಬಂದಿದ್ದೀನಿ. ನನಗಂತೂ ಮಾವಿನಕಾಯಿ ನೋಡಿದ ಕೂಡ ಅದು ಮಾವಿನಕಾಯಿ ಚಟ್ನಿ ಮಾಡಬೇಕು ಅಂದರೆ ಸುಮ್ಮನೆ ಗೋಳಿಸ್ಕೊಂಡು ಮಾಡ್ತಾರೆ, ನಾರ್ಮಲ್ ಇನ್ಸ್ಟೆಂಟಾಗಿ ಮಾಡ್ಬೋದು. ಆ ಥರ ಮಾಡಬೇಕು ಅಂತ ಭಾಳ ದಿನದಿಂದ ಸಿಗ್ತಾನೇ ಇರಲಿಲ್ಲ. ಕಾಯಿ ಥರ ಮಾವಿನಕಾಯಿ ಹಣ್ಣು ಸಿಗ್ತಾಯಿತ್ತು. ಸೊ ಇವತ್ತು ಸಿಕ್ತು ಕಾಯಿ ಮಾವಿನಕಾಯಿ, ಅದನ್ನು ಮಾಡೋಣ ಅಂತ ಇದ್ದೀನಿ. ಕಟ್ ಮಾಡಿಬಿಟ್ಟು ಗುಲಾಬ್ ಜಾಮೂನ್ ಒಂದು ಹಾಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ಏನಾದರೂ ಮಾಡೋಣ ಅಂತ ಇದ್ದೀನಿ, ಇಲ್ಲ ಚಪಾತಿ ಏನಾದರೂ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಯಾವ್ದು ಬೇಗ ಆಗುತ್ತೆ, ಪಟ್ ಆಗುತ್ತೆ. ಈಗ 12 o'clock ಆಗಿದೆ ಆಲ್ರೆಡಿ. ಸೊ ಹಸ್ಬೆಂಡ್ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿರಬೇಕು. ಅವ್ರಿಗೆ ಇವಾಗ ಟೈಮ್ ಇಲ್ಲ, ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಲಾಸ್ಟ್ ಟೈಮ್ ಆದರೂ ಅವಾಗೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಈಗ ವರ್ಕ್ಲೋಡ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಸೊ ಹಾಗಾಗಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಈಗ ಹಿಟ್ಟು ರೆಡಿ ಮಾಡಿಕೊಂಡು ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಒಂದು ಫ್ರೈ ಮಾಡಬೇಕು. ಅಷ್ಟರಲ್ಲೇ ಒಂದು ಕಡೆ ರೈಸ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಸೊ ಅದಾದಮೇಲೆ ಮಾಡ್ಕೋಬೋದು ಅಂತ. ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ ಎತ್ತಿಟ್ಕೊತೀನಿ. ಸ್ವಲ್ಪ 10 ನಿಮಿಷ ಎತ್ತಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಯೂಶ್ವಲಾಗಿ ತರಕಾರಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಇದ್ದಾಗ ಈ ಥರ ಮಾಡಿಬಿಡ್ತೀನಿ. ಇಲ್ಲ ಬೇರೆ ಥರ ಮಾಡ್ಕೋಬೇಕು ಸಾಂಬಾರು ಅಂತ ಅನ್ನಿಸ್ದಾಗ ಬೇರೆ ಥರನೂ ಮಾಡ್ಕೋತಾ ಇರ್ತೀನಿ. ಸೊ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ನಾನು ಯೂಶ್ವಲಾಗಿ ಕುಕ್ಕರಲ್ಲಿ ಮಾಡಲ್ಲ ರೈಸು, ಇದೇ ಥರ ಮಾಡ್ತೀನಿ. ಸೊ ಇವತ್ತು ಕೂಡ ಜಾಮೂನ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಆಸೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹೆಂಗೋ ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ, ಸೊ ಸ್ವಲ್ಪ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ನಾನು ಗುಲಾಬ್ ಜಾಮೂನ್ ರೆಸಿಪಿ ರೀಸೆಂಟಾಗಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಮಿಸ್ಔಟ್ ಮಾಡಿದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಪ್ಲೀಸ್ ಚೆಕ್ಔಟ್. ಆ್ಯಂಡ್ ಇದು ನಾನಿವತ್ತು ಸಕ್ಕರೆ ಪಾಕದಲ್ಲೇ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ವೀಡಿಯೋಲ್ಲಿ ನಾನು ಬೆಲ್ಲದ ಪಾಕ ಹಾಕಿ ಮಾಡಿದ್ದೆ. ಸ್ಪೆಷಲಿ ಮಕ್ಕಳಿಗೂ ಚೆನ್ನಾಗಿ ಅನಿಸುತ್ತೆ, ಯಾರಿಗಾದರೂ ಶುಗರ್ BP ಆ ಥರ ಇದ್ರೂ ಚೆನ್ನಾಗಿ ಅನಿಸುತ್ತೆ. ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಅದಕ್ಕಿಂತ ಬೆಲ್ಲ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು. ಸೊ ಇವತ್ತು ನನಗೆ ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಒಂದು ವೀಕಲ್ಲೇ ನಾನು ಡಿಫ್ರೆನ್ಸಲ್ಲೇ ಮಾಡ್ತಾಯಿದ್ದೀನಿ. ಬೆಲ್ಲ ಮಾಡಿದ್ದೆ. ಸೊ ಹಾಗಾಗಿ ಬೆಲ್ಲದಿಂದ ಮಾಡಿರೋದ್ರಿಂದ ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕು, ಬೆಲ್ಲ ಬೇಕಾದರೂ ಮಾಡ್ಕೋಬೋದು, ಸಕ್ಕರೆ ಆದರೂ ಮಾಡ್ಕೋಬೋದು. ಟೇಸ್ಟೂ ತುಂಬ ಚೆನ್ನಾಗೇ ಬಂದಿರುತ್ತೆ. ಸ್ವಲ್ಪ ನೀವು ಏಲಕ್ಕಿ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ನಲ್ಲ, ಸೊ ಎಲ್ಲ ಆದಮೇಲೆ 1-2 ವಿಷಲ್ ತೆಗೆದು ಆದಮೇಲೆ ನಾನು ಇಲ್ಲಿ ಸಾಂಬಾರು ಪೌಡರ್ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ವೆಜಿಟೇಬಲ್ಸ್ ತಿಂದೇ ಇರೋರಿಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಈ ಥರ ಮಾಡಿ ದಾಲೆಲ್ಲ ಹಾಕಿ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು. ಆವಾಗವಾಗ ನಾರ್ಮಲಿ ರೈಸ್ ಸಾಂಬಾರು ಮಾಡೋದಕ್ಕಿಂತ ಈ ಥರ ವೆಜಿಟೇಬಲ್ಸ್ ಹಾಕೋದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಈಗ ಸಾಂಬಾರು ಆಯ್ತಲ್ಲ, ಚಿನ್ನಗೋಸ್ಕರ ಸ್ವಲ್ಪ ಎತ್ತಿಡ್ತೀನಿ. ಅವಳಿಗೆ ಖಾರ ಕಡಿಮೆ ಹಾಕಿ ಮಾಡಿರ್ತೀನಿ, ಅವಳಿಗೋಸ್ಕರ ಸಾಂಬಾರು ಸ್ವಲ್ಪ ಎತ್ತಿಟ್ಟು ಈಗ ನಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೊಂಡ್ಬಿಡ್ತೀನಿ. ವೆಜಿಟೇಬಲ್ ಸಾಂಬಾರು ರೆಡಿ. ಅಡುಗೆ ಎಲ್ಲ ಮಾಡಿ ಆದಮೇಲೆ ಒಂದ್ಸಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಎಲ್ಲ. ಸೊ ಈಗ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಬರ್ತಾರೆ ಈಗ ಹಸ್ಬೆಂಡು. ಪಾಪು ಮಲ್ಕೊಂಡಾಗೆ ಇದೆಲ್ಲ ಮಾಡ್ಕೋಬೇಕು, ಇಲ್ಲಾಂದರೆ ಅವಳು ಮಾಡೋಕ್ಕೂ ಬಿಡಲ್ಲ, ಎಲ್ಲ ಗಲೀಜು ಮಾಡಿಟ್ಟಿರ್ತಾಳೆ.
ಇಲ್ಲಿ ಏನು ಅಂದರೆ ಡಸ್ಟ್ ಜಾಸ್ತಿ ಇಲ್ಲ, ಸೊ ಹಾಗಾಗಿ ಮಾಡ್ತಾನೇ ಇರಬೇಕು ಕ್ಲೀನಿಂಗು. ಈವ್ನಿಂಗು ಮಾರ್ನಿಂಗ್ ಅಂತ ಮಾಡ್ತಾನೇ ಇರ್ತೀನಿ. ಮಾಡಿ ಮಾಡಿ ಸೊಂಟ ನೋವೆಲ್ಲ ಬಂದುಬಿಟ್ಟಿದೆ. ಮಾರ್ನಿಂಗ್ ಮುಂದ್ಗಡೆ ಕ್ಲೀನ್ ಮಾಡಬೇಕು, ಹಿಂದ್ಗಡೆ ಕ್ಲೀನ್ ಮಾಡಬೇಕು. ಸೊ ಇದೆಲ್ಲ ನಮ್ಮ ಕೆಲ್ಸದವ್ರು ಬರ್ತಾಯಿದ್ರು. ಆ ಕೆಲ್ಸದವ್ರು ನಮ್ಮ ರ್ಯಾಕ್ಸಿಗೋಸ್ಕರ ಅವರು ಬಂದಾಗ ಹಿಡ್ಕೋಬೇಕು, ಹೋಗ್ಬೇಕಾದ್ರೆ ಹಿಡ್ಕೋಬೇಕು. ಆಮೇಲೆ ಅವರು ಕೂಡ 3-4 ಮನೆ ಮಾಡ್ಕೊಂಡು ಬರೋರು. ನಮ್ಮ ರ್ಯಾಕ್ಸಿ ಕೊಟ್ಟರು. ಎದ್ಯಾ? ಆಯ್ತಾ ನಿದ್ದೆ? ಸ್ಟೀನಾ ಅವ್ಳು ಡಾಡ ಬಂದ ಕೂಡ ಎದ್ಬಿಡ್ತಾಳೆ. ಸ್ಟೀನಾ ಪಿಕಾಕ್ ಹಿಂಗಂತ ಡಾಡ ಸಾನು ಇದೆಲ್ಲ ಜಾಮೂನ್ ಕೊಡೋಣ. ಓಯ್ ಒಳಗಡೆ ಬಾ. This is for you. Happy Valentine's Day. Happy Valentine's Day. Stina, happy Valentine's Day. What is this? Love Jamon. Hey dear. Thank you. Nice, huh? Super, huh? Super, huh? Wonderful. ನೈಸಾ ಸಾನು? ನೈಸಾ? ಡ್ರೈ ಜಾಮೂನ್ ಅದು ಡ್ರೈ ಜಾಮೂನ್ Cheers. ಮತ್ತೆ ಗೊತ್ತಾ? Nice, eh? Is it nice, Tina? ನೈಸಾ? Nice. ಓಕೆ, ಥ್ಯಾಂಕ್ ಯು. ಕಮ್ಮಿ ಮಾಡೋದಾ? Oh. Mummy ko ito. ಥ್ಯಾಂಕ್ ಯು. Tina, dada ka. Dada. ಈಗ ನಾನಿಲ್ಲಿ ಇನ್ಸ್ಟಂಟಾಗಿ ಮ್ಯಾಂಗೋ ಪಿಕಲ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಮ್ಯಾಂಗೋ ಸೀಸನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ರಾಂಗ್ ಮ್ಯಾಂಗೋ ಎಲ್ಲ ಸಿಗುತ್ತೆ. ನನಗಂತೂ ಇದು ನಮ್ಮಮ್ಮ ಮಾಡ್ತಾಯಿದ್ರು, ಚೈಲ್ಡ್ಹುಡ್ಡಿಂದನೂ ಮಾಡ್ತಾಯಿದ್ರು. ಈ ಥರ ಕಾಯಿ ಯಾವುದಾದ್ರೂ ಸಿಕ್ಕಿದ್ರೆ ಸ್ವಲ್ಪ ಗೋಳಿಸ್ಕೊತಾರೆ ಅಷ್ಟೇ. ಅಂದರೆ ಎಣ್ಣೆಯಲ್ಲಿ ಹಾಕಿ ಉಪ್ಪು ಖಾರ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಕುದ್ದು ಚೆನ್ನಾಗಾಗುತ್ತೆ. ಅದು ಟೇಸ್ಟ್ ಅನ್ನೋದು ಸೂಪರಾಗಿರುತ್ತೆ. ಈ ಥರ ಮಾಡಲಿಕ್ಕೆ ನಂಗೆ ಇಷ್ಟ. ತಿನ್ನಬೇಕಂತೂ ಭಾಳ ದಿನದಲ್ಲಿ ಅನ್ನಿಸ್ತಾನೇ ಇತ್ತು. ಸೊ ನಮ್ಮ ಹಸ್ಬೆಂಡ್ಗೆ ಹೇಳಿದರೆ ಅವರು ಒಂದು ಹಣ್ಣೇ ತೊಗೊಂಬಂದುಬಿಟ್ಟಿದ್ರು. ಅದು ಹಣ್ಣಲ್ಲಿ ಮಾಡಿದ್ರು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ವಾಪಸ್ ಕಳಿಸಿದ್ದೆ. ಹೆಂಗೋ ಇವತ್ತು ಲಕ್ಕಿಯಾಗಿ ಸಿಕ್ತು ನನಗೆ ಕಾಯಿ. ಸೊ ಅದನ್ನೇ ತೊಗೊಂಬಂದು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಎಲ್ಲ ತಿನ್ನಲಿಕ್ಕಾಗಿಲ್ಲ, ಇದು ಮಾಡಿಕೊಂಡೇ ತಿನ್ನೋಣ ಅಂತ ಹೇಳ್ಬಿಟ್ಟು ರೈಸ್ ಸಾಂಬಾರು ಜೊತೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹುಳಿ ಇದ್ದರೆ ಉಪ್ಪು ನೋಡ್ಕೊಂಡು ಹಾಕಿ. ಇದು ಸಾಂಬಾರಿಗೂ ಹಾಕ್ಕೋಬೋದು, ಈ ಥರ ಚಟ್ನಿ ಥರನೂ ಮಾಡ್ಬೋದು. ನಾನಿಲ್ಲಿ ಸುಮ್ಮನೆ ಹೀಗೆ ಹಾಕಿದ್ದೀನಿ, ವಿತೌಟ್ ವಾಟರ್ ಒಗ್ಗರಣೆ ಹಾಕಿ ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ವಾಟರ್ ಆ್ಯಡ್ ಮಾಡಿದರೆ ಬೇಗ ಕೂತ್ಕೊಳ್ಳುತ್ತೆ. ಸೊ ನಾನಿಲ್ಲಿ ರೈಸ್ ಸಾಂಬಾರು ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಮಾಡಿರೋಂಥ ಪಿಕ್ಕಲು ಬರೀ ರೈಸ್ ಜೊತೆ ಈ ಥರ ಪಿಕ್ಕಲ್ ಹಾಕ್ಕೊಂಡು ತಿನ್ನೋದು ಅಂತೂ ಸ್ವರ್ಗನೇ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಈ ಥರ ಚಟ್ನಿ ಪಿಕ್ಕಲ್ಸ್ ಎಲ್ಲ ಆ್ಯಡ್ ಮಾಡಿ ತಿನ್ನಲಿಕ್ಕೆ ರೈಸ್ ಜೊತೆ. ತುಂಬ ಯಮ್ಮಿ ಆಗಿರುತ್ತೆ. ಇದು ಫಸ್ಟಿಂದನೂ ನಾವು ಹುಟ್ಟಿದಾಗಿಂದ ಏನೇನು ತಿನ್ಕೊಂಬಂದಿರ್ತೀವಿ, ನಮ್ಮ ಫುಡ್ ಚಾಯ್ಸಸ್ ಯಾವುದು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಾವು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫೈನಲಾಗಿ ಡೇ ಮುಗಿತಾ ಇದ್ದಂಗೆ ನನ್ನ ದಿನ ಮುಗಿಯೋದು ಪ್ರೇಯರಿಂದ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಯುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.